ಸಂಪುಟ ಪುನರಚನೆ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಕಾಂಗ್ರೆಸ್ ಸಂಸದ ಇ ತುಕಾರಾಂ ನೋಡ್ತಾ ಇರಿ ಯಾವ ರೀತಿ ಸಂಪುಟ ಇರುತ್ತೆ, ಎಲ್ಲರೂ ತಿರುಗಿ ನೋಡಬೇಕು ಎಂದಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ಮಾತನಾಡಿದ ಸಂಸದ ಇ ತುಕಾರಾಂ, ನವೆಂಬರ್ ಕ್ರಾಂತಿ ಏನಿಲ್ಲ, ಎಲ್ಲ ಶಾಂತಿಯುತವಾಗಿದೆ. ಜನ ನಮಗೆ ಪೂರ್ಣ ಬಹುಮತದ ಆದೇಶ ಕೊಟ್ಟಿದ್ದಾರೆ. ಜನರ ಪರ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತಿದ್ದೇವೆ. ಜನರ ಭರವಸೆ ಈಡೇರಿಸಿ ನುಡಿದಂತೆ ನಡೆದುಕೊಂಡಿದ್ದೇವೆ. ಪ್ರೀತಿ ಅಭಿಮಾನಕ್ಕೆ ತಕ್ಕ ಕೆಲಸ ಮಾಡಿ 2028ಕ್ಕೆ ಅಧಿಕಾರಕ್ಕೆ ಬರ್ತೇವೆ. ಸಿಎಂ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಎಂದರು. ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡೋದಕ್ಕೆ ತುಕಾರಾಂ ಬೇಡಿಕೆ ಇಟ್ಟಿದ್ದು, ದೊಡ್ಡ ಸಮಾಜ ಇದೆ, ಮೊದಲು 3 ಸಚಿವ ಸ್ಥಾನ ನೀಡಿದ್ರು, ಸಮಾಜದ ಪರ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ತೇವೆ. ಯಾರು ತ್ಯಾಗ ಮಾಡಿದ್ದಾರೆ, ಪಕ್ಷನಿಷ್ಠ ಇದ್ದಾರೆ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ಕ್ಲೀನ್ ಇಮೇಜ್ ಇದೆ ಅಂತ ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದಿದ್ದಾರೆ. ಏನು ನವೆಂಬರ್ ಕ್ರಾಂತಿ ಏನಿಲ್ಲ, ಎಲ್ಲ ಶಾಂತಿಯುತವಾಗೈತೆ. ಎಲ್ಲರೂ ಕೂಡ ಕ್ರಾಂತಿ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ತಂಗಾಳಿ ಬೀಸ್ದಂಗೆ ಆರಾಮಾಗಿ ಶಾಂತಿಯಾಗಿರ್ತದೆ. ಜನ ನಮಗೆ 5 ವರ್ಷ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ. 2023ರಲ್ಲಿ ನಮಗೆ 135 ಸೀಟ್ ಕೊಟ್ಟು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ನಾವು ಜನರ ಪರವಾಗಿ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಸರ್ಕಾರ ಕೆಲಸ ಮಾಡುತ್ತೆ. ಏನಿಲ್ಲ, ಮನೆ ವಿಚಾರ ನಾವೆಲ್ಲ ಪ್ರೀತಿ ಅಭಿಮಾನದಿಂದ ಕುಂತ್ಕೊಂಡು ನಾವೆಲ್ಲ 5 ವರ್ಷ ಕೆಲಸ ಕೊಟ್ಟಿದ್ದಾರೆ, ಅದನ್ನ ಕೆಲಸ ಮಾಡ್ತೇವೆ ನಾವೆಲ್ಲರೂ ಕೂಡ. ಅಲ್ಲ, ಖಂಡಿತವಾಗ್ಲೂ ನಾವು ಮೊದಲಿಂದ ಹೇಳ್ತಿದ್ವಿ, ದೊಡ್ಡ ಸಮಾಜ ಇದೆ, ಮೊದಲು ಕೂಡ 3 ಕೊಟ್ಟಿದ್ದಾರೆ, ಅದನ್ನು ಸಮಾಜದ ಪರವಾಗಿ ಕೊಡಬೇಕು ಅಂತ ಕೇಳ್ಕೊಂತೀವಿ. ಸಾಮಾಜಿಕ ನ್ಯಾಯದಡಿ ಯಾವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಡಿ ಆಡಳಿತ ಮತ್ತು ಪಕ್ಷ ನಿಟ್ಟಿನಲ್ಲಿ ಮಾಡ್ತಾಯಿದ್ರೆ ಇದರಲ್ಲಿ ನಮ್ಮ ಹಿರಿಯರ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ. ನೋಡ್ತಾ ಇರ್ರಿ ಹೆಂಗೆ ಆಗ್ತೈತೆ ಅಂತೇಳಿ, ಇಡೀ ತಿರುಗಿ ನೋಡಬೇಕೆಲ್ಲ. ಆ ಟೈಪು ನಮ್ಮದು ಸಂಪುಟ ನಾವು ಹೈಕಮಾಂಡು ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ಜನ ಏನು ವಿಶ್ವಾಸ ಇದೆ ಅದ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಯಾರು ತ್ಯಾಗ ಮಾಡಿದ್ದಾರೆ, ಈಗ ತ್ಯಾಗ ಬಲಿದಾನದೊಂದಿಗೆ ಇವತ್ತು ನಾವು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡ್ನಲ್ಲಿ ಇರ್ತದೆ. ಯಾರು ತ್ಯಾಗ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ನಿಷ್ಠೆ ಇದ್ದಾರೆ, ಯಾರು ಕ್ಲೀನ್ ಇಮೇಜ್ ಇದೆ, ಯಾರು ಒಳ್ಳೇದಾಗ್ತೈತೆ ಅದನ್ನ ನೋಡ್ಕೊಂಡು ಪಕ್ಷ ತೀರ್ಮಾನ ಮಾಡ್ತಾರೆ. ತಾವು ಕೂಡ ನೋಡ್ಕೊಂತೀವಿ. 100% ಮುಂದೆ ಪಕ್ಷದ ಪರವಾಗಿ ಆಡಳಿತದ ಪರವಾಗಿ ಖಂಡಿತವಾಗ್ಲೂ ಮುಂದೆ ಇವತ್ತೇನು ನಾವು ಈಗ 5 ಗ್ಯಾರಂಟಿ ಕೊಟ್ಟಿದ್ದು ಅದ್ರ ಮೇಲೆ ಏನು ಅಭಿವೃದ್ಧಿ ಮಾಡಬೇಕಾಗಿದೆ, ಒಂದು ಅಭಿವೃದ್ಧಿಯ ಒಂದು ಪರ್ವವನ್ನು ಏನು ಮುಂದುವರ್ಸಬೇಕು, ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ಸೇರಿ ನಾವು ಪುನರ್ರಚನೆಯೊಂದಿಗೆ ಒಳ್ಳೆ ಆಡಳಿತವನ್ನು ಮಾಡ್ತೇವೆ. ಕುರುಬ ಸಮಾಜ ಕೈ ಹಿಡಿದಿದ್ದಕ್ಕೆ ನಾನು ಶಾಸಕನಾಗಿದ್ದು ಅಂತ ಜನಾರ್ದನ್ ರೆಡ್ಡಿ ಕನಕ ಜಯಂತಿಯಲ್ಲಿ ಗೆಲುವಿನ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ಗಂಗಾವತಿಯಲ್ಲಿ ನಡೆದ ಕನಕದಾಸ ಜಯಂತಿಯಲ್ಲಿ ಮಾತನಾಡಿದ ರೆಡ್ಡಿ, ಕುರುಬ ಸಮುದಾಯ ಕೈ ಹಿಡಿದಿದ್ದಕ್ಕೆ ಶಾಸಕನಾಗಿ ವೇದಿಕೆ ಮೇಲೆ ನಿಂತಿದ್ದು, ಗಂಗಾವತಿಗೆ ಬರುವಾಗ ಕನ್ಫ್ಯೂಸ್ನಲ್ಲಿದ್ದೆ. ಜಾತಿ ಹಿಡಿದು ಕರೆಯುವ ಅಭ್ಯಾಸವಿಲ್ಲ. ವಿಜಯಪುರದಿಂದ ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನ ಪಡೆದು ಬರ್ತಿದ್ದೆ. ಮೊದಲು ಬೆಟ್ಟಪ್ಪ ದರ್ಶನ ಆಯಿತು, ನಂತರ ಹನುಮಂತಪ್ಪ ಮನೆಗೆ ಕರೆದೊಯ್ದ್ರು. ಮನೆಯಲ್ಲಿ ಕಂಬಳಿ ಹಾಕಿ ಸನ್ಮಾನ ಮಾಡಿ ಹನುಮಂತಪ್ಪ ಒಂದ್ ಮಾತು ಹೇಳಿದ್ರು, ನೇರವಾಗಿ ನಾವು ನಿಮ್ಮ ಪರ ಚುನಾವಣೆ ಮಾಡಲ್ಲ ಅಂತ ಹನುಮಂತಪ್ಪ ಹೇಳಿದ್ರು. ನಾನು ಮೊದಲು ನಿಮ್ಮ ಮನೆಗೆ ಬಂದಿದ್ದೇನೆ, ಒಂದು ವೋಟ್ ಹಾಕಿ ಸಾಕು ಅಂದಿದ್ದೆ. ಅವರ ತಂದೆಯವರು ಬಂದು ನಾನು ವೋಟ್ ಹಾಕ್ತೇನೆ ಎಂದಿದ್ರು. ಅವರ ಆಶೀರ್ವಾದವೇ ಶಾಸಕನಾಗಿರೋದು ಅನ್ಸುತ್ತೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರು. ಗಂಗಾವತಿಗೆ ಬರೋ ಸಂದರ್ಭದಲ್ಲಿ ಕೂಡ ನನಗೊಂದು ಕನ್ಫ್ಯೂಷನ್. ಯಾಕೆಂದ್ರೆ ಕುರುಬರು ನನಗೆ ಯಾರು ಅನ್ನೋದು ಯಾರು ನಾನು ಜಾತಿ ಇಟ್ಟು ಕರೆಯೋ ಅಭ್ಯಾಸ ನನಗೆ ಮೊದಲಿಂದ ಇದ್ದಿಲ್ಲ. ನಾನು ಬಿಜಾಪುರದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಒಂದು ಅಂತಿಮ ಒಂದು ದಿನ ದರ್ಶನ ಮಾಡ್ಕೊಂಡು ಬರ್ತಾ ಇರೋ ಟೈಮ್ನಲ್ಲಿ ನಮ್ಮ ಬೆಟ್ಟಪ್ಪ ನನ್ನ ಅಬ್ಬ ಇಲ್ಲಿ ಫಸ್ಟ್ ನನ್ನ ಫೋನ್ ಮಾಡಿ ಕರೆದು, ಸರ್ ನೀವು ಇಲ್ಲಿ ಬರಬೇಕು ಅಂತಂದ್ರೆ ಫಸ್ಟ್ ದರ್ಶನ ಅವ್ರದೇ ಆಯ್ತು. ಅಲ್ಲಿಂದ ಹನುಮಂತಪ್ಪ ಅವ್ರ ಮನೆಗೆ ಕರ್ಕೊಂಡು ಹೋದ ಒಣಬಳ್ಳಾರಿಯಲ್ಲಿ. ಅದು ಕುರುಬರ ಮನೆಗೆ ಹೋದ ತಕ್ಷಣ ಒಳ್ಳೆ ಸನ್ಮಾನ ಮಾಡಿದ್ರು, ಕಂಬಳಿ ಹಾಕಿದ್ರು, ಶಾಲ್ ಹಾಕಿ ಎಲ್ಲ ಮಾಡಿದ್ಮೇಲೆ ಹನುಮಂತಪ್ಪ ಒಂದು ಮಾತು ಹೇಳ್ದ, ಸರ್ ನಿಮ್ಮ ಮೇಲೆ ಪ್ರೀತಿಯಿಂದ ನಮ್ಮ ಮನೆಗೆ ಕರೆದೀವಿ, ಆದ್ರೆ ನಾವು ನಿಮ್ಮ ಜೊತೆ ಚುನಾವಣೆ ಮಾಡೋದಕ್ಕೆ ಆಗಲ್ಲ ಅಂತಂದ. ನೇರವಾಗಿ ಹೇಳಿದ್ರು, ಖುಷಿ ಆಯ್ತು. ನಾನು ಕೇಳಿದೆ ಒಂದು ಮಾತು, ಫಸ್ಟ್ ನಿಮ್ಮ ಮನೆಗೆ ಬಂದಿದ್ದೀನಿ, ನಾನು ಇಷ್ಟೆಲ್ಲ ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀನಿ, ನಿಮ್ಮ ಮನೆಯಲ್ಲಿ ಒಂದು ಓಟ್ ಹಾಕಿದ್ರೆ ಸಾಕು, ನಿಮ್ಮ ತಂದೆಯವ್ರದ್ದಾದ್ರೂ ನನ್ಗೆ ಓಟ್ ಹಾಕ್ತೀರಿ ಅಂದ್ರೆ ಅದು ಮಾತ್ರ ಅವ್ರ ಅಪ್ಪ ಇದ್ದು ನನ್ ಗ್ಯಾರಂಟಿ ಓಟ್ ಹಾಕ್ತೀನಿ ಅಂತ ಹೇಳಿ ಹೇಳಿದ್ರು. ಅದರ ಆಶೀರ್ವಾದ ಮತ್ತೆ ನಾನು ಇಲ್ಲಿ MLA ಗೆಲ್ಲಲಿಕ್ಕೆ ಕೂಡ ಅಂತ ನನಗೆ ಅನ್ಸುತ್ತೆ. ನನಗೆ ಅದೇ ಒಂದು ರೀತಿಯಲ್ಲಿ ಇವತ್ತು ಯಾವುದೇ ಒಂದು ವಿಚಾರ ತಗೊಂಡ್ರೆ ಕೂಡ ಇಲ್ಲಿ ನಮ್ಮ ಪ್ರತಿಯೊಬ್ಬರು ಕೂಡ ಯುವಕರು ವಿಶೇಷವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಸಮುದಾಯದಲ್ಲಿ ನಾನು ಕೈ ಇಟ್ಕೊಂಡಿದ್ದಕ್ಕೆ
ಇವತ್ತು ವೇದಿಕೆ ಮೇಲೆ ಒಬ್ಬ MLA ಆಗಿ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.